ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ನ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಟ್ಟಿದ್ದೀವಿ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲಲ್ಲಿ ಅವೈಲಬಲ್ ಇದೆ, ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಕೆಸೆಟಿಗೆ ಪ್ರಿಪೇರ್ ಆಗ್ತಿರೋ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಬನ್ನಿ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಮುಂದುವರಿಯೋಣ. ಮೊದಲನೇದಾಗಿ ರಿಸರ್ಚ್ ಅಂದರೆ ಏನು? ರಿಸರ್ಚ್ ಇಸ್ ಎ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್, ರಿವೈಸ್ ಎಕ್ಸಿಸ್ಟಿಂಗ್ ಥಿಯರೀಸ್ ಆರ್ ಡೆವಲಪ್ ನ್ಯೂ ಒನ್ಸ್. ರಿಸರ್ಚ್ ಅನ್ನೋದು ಇಸ್ ಎ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಷನ್ ಅಂತ ಅರ್ಥ. ಏನನ್ನು ಇನ್ವೆಸ್ಟಿಗೇಟ್ ಮಾಡೋದು ಅಂತ ಅಂದರೆ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ಸ್, ಇರುವಂಥ ಫ್ಯಾಕ್ಟ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಮತ್ತು ರಿವೈಸ್ ಎಕ್ಸಿಸ್ಟಿಂಗ್ ಥಿಯರಿ, ಇರುವಂಥ ಎಕ್ಸಿಸ್ಟಿಂಗ್ ಥಿಯರೀಸನ್ನು ರಿವೈಸ್ ಮಾಡಿ ಹೊಸ ಥಿಯರೀಸನ್ನು ಬಿಲ್ಡ್ ಮಾಡುವಂಥ ಪ್ರೋಸೆಸ್ನ ರಿಸರ್ಚ್ ಅಂತ ಹೇಳಿ ಕರೀತಾರೆ. ರಿಸರ್ಚ್ ಅನ್ನೋ ವರ್ಡಲ್ಲೇ ಇದೆ. ರಿಸರ್ಚ್ ಅಂದರೆ ಸರ್ಚ್ ಎಗೇನ್ ಆ್ಯಂಡ್ ಎಗೇನ್ ಅಂತ ಅರ್ಥ. ಏನಕ್ಕೆ ಸರ್? ಅಂಟಿಲ್ ವಿ ರೀಚ್ ಲಾಜಿಕಲ್ ಕನ್ಕ್ಲೂಷನ್. ಒಂದು ಲಾಜಿಕಲ್ ಕನ್ಕ್ಲೂಷನ್ನ ರೀಚ್ ಮಾಡೋದಕ್ಕೋಸ್ಕರ ನಾವು ರಿಸರ್ಚನ್ನು ಕಂಡಕ್ಟ್ ಮಾಡ್ತೀವಿ. ಎವ್ರಿ ರಿಸರ್ಚರ್ ಹ್ಯಾಸ್ ಎ ಪರ್ಪಸ್. ಮಾಡುವಂಥ ಎಲ್ಲ ರಿಸರ್ಚ್ಗೂ ಒಂದು ಪರ್ಪಸ್ ಅಥವಾ ಆಬ್ಜೆಕ್ಟಿವ್ ಇರುತ್ತೆ. ಆ ಸ್ಟೇಟೆಡ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದೇ ರಿಸರ್ಚ್ನ ಮುಖ್ಯ ಗುರಿಯಾಗಿರುತ್ತೆ. ರಿಸರ್ಚ್ನ ನಾವು ಒಂದು ಪ್ಲ್ಯಾನ್ಡ್ ಅಪ್ರೋಚ್ ಅಂತ ಹೇಳಿ ಕರಿಬಹುದು. ಇಲ್ಲಿ ನಾವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದು, ಅನಲೈಸ್ ಮಾಡೋದ್ರಿಂದ ನಾವು ಒಂದು ಟಾಪಿಕ್ಕಿನ ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಜಾಸ್ತಿ ಮಾಡ್ಕೊತೀವಿ. ಈ ಪ್ರೋಸೆಸ್ಸನ್ನು ರಿಸರ್ಚ್ ಅಂತ ಹೇಳಿ ಕರಿತೀವಿ. ಮುಂದೆ ನೋಡ್ತಾ ಹೋದರೆ ರಿಸರ್ಚಿನ ಕ್ಯಾರೆಕ್ಟರಿಸ್ಟಿಕ್ಸ್. ಇದರಲ್ಲಿರುವಂಥ ಫಸ್ಟ್ ಪಾಯಿಂಟ್ ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಅಂದರೆ ರಿಸರ್ಚಲ್ಲಿ ಕೆಲವೊಂದು ಸೀರೀಸ್ ಆಫ್ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಪ್ರಕಾರನೇ ನಾವು ರಿಸರ್ಚನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದಿರ್ಬೋದು, ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡೋದಾಗಿರಬಹುದು, ಡೇಟಾ ಕಲೆಕ್ಟ್ ಮಾಡಿ, ಅನಲೈಸ್ ಮಾಡಿ, ಇಂಟರ್ಪ್ರೆಟ್ ಮಾಡಿ, ಥೀಸಿಸ್ನ ಬರೆಯುವಂಥದ್ದು, ಇದೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್. ಹಾಗಾಗಿ ರಿಸರ್ಚನ್ನು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಮುಂದಿನ ಪಾಯಿಂಟ್ ಆಬ್ಜೆಕ್ಟಿವಿಟಿ ಅಂತ ಅಂದರೆ ರಿಸರ್ಚ್ ಅನ್ನೋದು ಯಾವಾಗಲೂ ಫ್ಯಾಕ್ಟ್ಸ್ ಮೇಲೆ ನಿಂತಿರುತ್ತೆ. ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಯಾರದೇ ಪರ್ಸ್ನಲ್ ಒಪಿನಿಯನ್ ಮೇಲೆ ರಿಸರ್ಚಿನ ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ಪ್ರತಿಯೊಂದು ಫ್ಯಾಕ್ಟ್ಸ್ ಮೇಲೆ ನಿಂತಿರುತ್ತೆ. ಹಾಗೆ ಇರುವಂಥ ರಿಸಲ್ಟು ಯಾವಾಗಲೂ ಅನ್ಬಯಾಸ್ಡ್ ಆಗಿರಬೇಕು ಮತ್ತು ನ್ಯೂಟ್ರಲ್ ಆಗಿರಬೇಕು. ಡೇಟಾ ಕಲೆಕ್ಷನ್ನು ಯಾವಾಗಲೂ ಫೇರ್ನೆಸ್ಸಿಂದ ಮತ್ತು ಹಾನೆಸ್ಟಿಯಿಂದ ನಡಿಬೇಕು. ಈ ಒಂದನ್ನು ಆಬ್ಜೆಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಮುಂದಿನ ಪಾಯಿಂಟ್ ಬಂದು ಎಂಪೆರಿಕಲ್ ಬೇಸಿಸ್ ಅಂತ ಅಂದರೆ ರಿಸರ್ಚ್ ಯಾವಾಗಲೂ ಆ್ಯಕ್ಚುಯಲ್ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ರಾದರ್ ದೆನ್ ಅಸಂಪ್ಷನ್ಸ್. ಯಾವುದೇ ಅಸಂಪ್ಷನ್ಸ್ ಮೇಲೆ ರಿಸರ್ಚ್ ನಿಂತಿರಲ್ಲ. ಏನು ಡೇಟಾ ಕಲೆಕ್ಟ್ ಆಗಿರುತ್ತೋ ಆ ಡೇಟಾ ಮೇಲೇ ರಿಸರ್ಚಿನ ರಿಸಲ್ಟ್ಸ್ ಯಾವಾಗಲೂ ಡಿಪೆಂಡ್ ಆಗಿರುತ್ತೆ. ಇದನ್ನು ಎಂಪೆರಿಕಲ್ ಬೇಸಿಸ್ ಅಂತ ಹೇಳಿ ಕರಿತೀವಿ. ಮುಂದಿನ ಪಾಯಿಂಟ್ ರೆಪ್ಲಿಕಬಿಲಿಟಿ ಅನ್ನೋದರ ಅರ್ಥ, ಇವಾಗ ನಾನು ಒಂದು ರಿಸರ್ಚನ್ನು ಕಂಡಕ್ಟ್ ಮಾಡಿ ಒಂದು ರಿಸಲ್ಟನ್ನ ತೆಗೆದಿರ್ತೀನಿ ಅಂತ ಅಂದರೆ ಇನ್ನೊಬ್ಬರು ಅದೇ ಸೇಮ್ ರಿಸರ್ಚನ್ನು ಕಂಡಕ್ಟ್ ಮಾಡಿದಾಗ ಸೇಮ್ ರಿಸಲ್ಟ್ ಬರಬೇಕು. ಇದನ್ನು ರೆಪ್ಲಿಕಬಿಲಿಟಿ ಅಂತ ಹೇಳಿ ಕರೀತಾರೆ. ಮುಂದಿನ ಪಾಯಿಂಟ್ ಪ್ರಾಬ್ಲಮ್ ಓರಿಯೆಂಟೆಡ್. ಅಂದರೆ ರಿಸರ್ಚ್ ಯಾವಾಗಲೂ ಒಂದು ಪ್ರಾಬ್ಲಮ್ಮಿನ ಮುಖಾಂತರ ಬಿಗಿನ್ ಆಗುತ್ತೆ. ಅಂದರೆ ರಿಸರ್ಚ್ ಆಲ್ವೇಸ್ ಬಿಗಿನ್ಸ್ ವಿತ್ ಅ ಪ್ರಾಬ್ಲಮ್. ಒಂದು ಪ್ರಾಬ್ಲಮನ್ನು ತಗೊಂಡು ಅದಕ್ಕೆ ಒಂದು ತಕ್ಕನಾದಂತಹ ಸಲ್ಯೂಷನ್ನ ಹುಡುಕೋದ್ರಲ್ಲಿ ರಿಸರ್ಚ್ ಎಂಡ್ ಆಗುತ್ತೆ. ಹಾಗಾಗಿ ರಿಸರ್ಚನ್ನು ಇಟ್ ಬಿಗಿನ್ಸ್ ವಿತ್ ಅ ಪ್ರಾಬ್ಲಮ್ ಆ್ಯಂಡ್ ಎಂಡ್ಸ್ ವಿತ್ ಫೈಂಡಿಂಗ್ ಔಟ್ ಅ ಸಲ್ಯೂಷನ್ ಟು ಇಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕಂಟಿನ್ಯೂಯಸ್ ಆ್ಯಂಡ್ ಪ್ರೋಗ್ರೆಸಿವ್ ಅಂದರೆ ರಿಸರ್ಚ್ ಅನ್ನೋದು ನೆವರ್ ಎಂಡಿಂಗ್ ಪ್ರೋಸೆಸ್. ಇದು ಯಾವಾಗಲೂ ಕಂಟಿನ್ಯೂಯಸ್ ಆಗಿ ಹೊಸ ನಾಲೆಡ್ಜನ್ನು ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮುಂದಿನ ಪಾಯಿಂಟ್ ಬಂದ್ಬಿಟ್ಟು ಮಲ್ಟಿಡಿಸಿಪ್ಲಿನರಿ ಅಂತ ಅಂದರೆ ರಿಸರ್ಚ್ ಯಾವುದೇ ಒಂದು ಸಬ್ಜೆಕ್ಟಿಗೆ ಸೀಮಿತ ಆಗಿಲ್ಲ. ಇದು ಎಲ್ಲ ಸಬ್ಜೆಕ್ಟಿಗೆ, ಎಲ್ಲ ಡಿಸಿಪ್ಲಿನ್ಸ್ಗೆ ರಿಸರ್ಚ್ ಅನ್ನೋದು ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ರಿಸರ್ಚನ್ನು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳಿ ಕರೀತಾರೆ.
ಇನ್ನು ಕೊನೆ ಪಾಯಿಂಟ್ ಬಂದ್ಬಿಟ್ಟು ಎಥಿಕಲ್. ರಿಸರ್ಚ್ ಯಾವಾಗಲೂ ಹಾನೆಸ್ಟಿ, ಫೇರ್ನೆಸ್, ಟ್ರಾನ್ಸ್ಪರೆನ್ಸಿ ಹಾಗೆ ಪಾರ್ಟಿಸಿಪೆಂಟ್ ಡೇಟಾನ ಪ್ರೈವೇಟ್ ಆಗಿಡೋದು ಸಹ ರಿಸರ್ಚಿನ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಇದಿಷ್ಟೂ ರಿಸರ್ಚಿನ ಕ್ಯಾರೆಕ್ಟರಿಸ್ಟಿಕ್. ಮುಂದಿನ ಕಾನ್ಸೆಪ್ಟ್ ಬಂದು ಟೈಪ್ಸ್ ಆಫ್ ರಿಸರ್ಚ್. ಅದರಲ್ಲಿರುವಂಥ ಮೊದಲನೇ ಟೈಪ್ ಬೇಸಿಕ್ ರಿಸರ್ಚ್. ಬೇಸಿಕ್ ರಿಸರ್ಚನ್ನು ಪ್ಯೂರ್ ರಿಸರ್ಚ್ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತಲೂ ಸಹ ಕರೀತಾರೆ. ಇಲ್ಲಿ ಬೇಸಿಕ್ ರಿಸರ್ಚ್ ಅಂದರೆ ಏನಪ್ಪ ಅಂತ ಅಂದರೆ ಟು ಜನರೇಟ್ ನ್ಯೂ ನಾಲೆಡ್ಜ್, ಎಕ್ಸ್ಪ್ಯಾಂಡ್ ಥಿಯರೀಸ್ ಆರ್ ಎಕ್ಸ್ಪ್ಲೇನ್ ಅ ನ್ಯಾಚುರಲ್ ಫೆನಾಮಿನಾ ಅಂತ ಹೇಳಿ ಕರೀತಾರೆ. ಇದು ಒಂದು ಫಾರ್ಮ್ ಆಫ್ ಇನ್ವೆಸ್ಟಿಗೇಷನ್. ಇಲ್ಲಿ ಹೊಸ ಇರುವಂಥ ನಾಲೆಡ್ಜನ್ನು ಎಕ್ಸ್ಪ್ಯಾಂಡ್ ಮಾಡಿ ಹೊಸ ಥಿಯರೀಸನ್ನು ಡೆವಲಪ್ ಮಾಡೋದಕ್ಕೆ ಬೇಸಿಕ್ ರಿಸರ್ಚ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಬೇಸಿಕ್ ರಿಸರ್ಚ್ ಯಾವಾಗಲೂ ಕ್ಯೂರಿಯಾಸಿಟಿಯಿಂದ ಬಿಗಿನ್ ಆಗುತ್ತೆ. ಹಾಗೆ ಇದರ ಉದ್ದೇಶ ನಿಜ, ಟು ಸೀಕ್ ಟ್ರೂತ್, ನಿಜವನ್ನು ಹುಡುಕೋದು, ಟ್ರೂತನ್ನು ಹುಡುಕೋದು ಬೇಸಿಕ್ ರಿಸರ್ಚಿನ ಆಬ್ಜೆಕ್ಟಿವ್ ಆಗಿರುತ್ತೆ. ಇದು ಯಾವಾಗಲೂ ಹ್ಯೂಮನ್ ಬಿಹೇವಿಯರ್ನ, ಆರ್ಗನೈಸೇಷನಲ್ ಫಂಕ್ಷನಿಂಗ್ನ ಅಥವಾ ಮಾರ್ಕೆಟ್ ಡೈನಮಿಕ್ಸ್ನ ಎಕ್ಸ್ಪ್ಲೇನ್ ಮಾಡೋದರಲ್ಲಿ ಬೇಸಿಕ್ ರಿಸರ್ಚ್ ಅನ್ನೋದು ಹೆಲ್ಪ್ ಆಗುತ್ತೆ. ಈಗ ಎಕ್ಸಾಂಪಲ್ ಕೊಡೋದಾದರೆ ಮ್ಯಾಸ್ಲೋ ಹೈರಾರ್ಕಿ ಥಿಯರಿ ಎನ್ನುವಂಥದ್ದು ಬೇಸಿಕ್ ರಿಸರ್ಚ್ ಮೂಲಕ ಡೆವಲಪ್ ಆದಂಥ ಒಂದು ಥಿಯರಿ. ಇದು ಮುಂದೆ ಹ್ಯೂಮನ್ ಮೋಟಿವೇಶನ್ ಥಿಯರಿ ಅಂತ ಫಾರ್ಮ್ ಆಗಿತ್ತು. ಯಾವಾಗ ಅಂತ ಅಂದರೆ ಬೇಸಿಕ್ ರಿಸರ್ಚಿಂದ. ಇದು ಬೇಸಿಕ್ ರಿಸರ್ಚ್ ಬಗ್ಗೆ ಆಗಿತ್ತು. ಇನ್ನು ಸೆಕೆಂಡ್ ಟೈಪ್ ಆಫ್ ರಿಸರ್ಚ್ ಬಂದ್ಬಿಟ್ಟು ಅಪ್ಲೈಡ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಅಂದ್ರೇನು? ಇದು ಯಾವಾಗಲೂ ಪ್ರಾಕ್ಟಿಕಲ್ ಇನ್ ನೇಚರ್ ಆಗಿರುತ್ತೆ. ಇದು ಯಾವಾಗಲೂ ಪ್ರಾಬ್ಲಮ್ ಸಾಲ್ವಿಂಗನ್ನು ಫೋಕಸ್ ಮಾಡ್ತಾ ಇರುತ್ತೆ. ಯಾವುದೋ ಒಂದು ಪ್ರಾಬ್ಲಮಿಗೆ ಸಲ್ಯೂಷನ್ ಹುಡ್ಕೋದು ಇದರ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಬರೀ ಪ್ರಾಬ್ಲಮಿಗೆ ಸಲ್ಯೂಷನ್ ಕೊಡೋದಲ್ಲ, ಇಮಿಡಿಯೇಟ್ ಹಾಗೂ ಸ್ಪೆಸಿಫಿಕ್ ಸಲ್ಯೂಷನನ್ನು ಕೊಡೋದು ಈ ಒಂದು ಟೈಪ್ ಆಫ್ ರಿಸರ್ಚಲ್ಲಿ ನಡೆಯುತ್ತೆ. ಇದು ಯಾವಾಗಲೂ ಏನನ್ನು ಎಂಫಸೈಸ್ ಮಾಡುತ್ತೆ ಅಂತ ಅಂದರೆ ವಾಟ್, ಹೌ ಆ್ಯಂಡ್ ವಿಚ್ ಆಸ್ಪೆಕ್ಟ್ಸ್ ಆಫ್ ಪ್ರಾಬ್ಲಮ್ ಅಂತ ನೋಡುತ್ತೆ. ಎಕ್ಸಾಂಪಲ್, ಒಂದು ಕಂಪನಿ ಏನಿರುತ್ತೆ, ಕಂಪನಿ ಒಂದು ರಿಸರ್ಚನ್ನು ಮಾಡ್ಬೋದು. ಯಾವ ಥರ ರಿಸರ್ಚ್ ಅಂತ ಅಂದರೆ ಕಸ್ಟಮರ್ಸು ಡಿಸ್ಕೌಂಟ್ ಕೊಟ್ಟಾಗ ಆನ್ಲೈನ್ ಶಾಪಿಂಗಲ್ಲಿ ಆಫರ್ಸ್ ಕೊಟ್ಟಾಗ ಆನ್ಲೈನ್ ಶಾಪಿಂಗ್ ತುಂಬ ಜಾಸ್ತಿ ಮಾಡ್ತಾರೋ ಮಾಡಲ್ವೋ, ಈ ಒಂದು ಟಾಪಿಕನ್ನು ಇಟ್ಕೊಂಡು ಮುಂದೆ ರಿಸರ್ಚ್ನ ಮಾಡ್ತಾ ಹೋಗೋದನ್ನು ಅಪ್ಲೈಡ್ ರಿಸರ್ಚ್ ಅಂತ ಹೇಳಿ ಕರೀತಾರೆ. ಇನ್ನು ಮುಂದಿನ ಕಾನ್ಸೆಪ್ಟ್ ಯಾವುದು ಅಂತ ಅಂದರೆ ಕ್ವಾಂಟಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಆಬ್ವಿಯಸ್ಲಿ ಹೆಸರಲ್ಲೇ ಇದೆ. ಇಲ್ಲಿ ನ್ಯೂಮರಿಕಲ್ ಡೇಟಾ ಮೇಲೆ ಫೋಕಸ್ ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸಿನ ಅಪ್ಲಿಕೇಶನ್ ತುಂಬಾ ಜಾಸ್ತಿ ಇರುತ್ತೆ. ಈ ಥರದ ಟೈಪ್ ಆಫ್ ರಿಸರ್ಚನ್ನು ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳಿ ಕರೀತಾರೆ. ಇನ್ನು ನಾಲ್ಕನೇ ಟೈಪ್ ಆಫ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್. ಇದು ಯಾವಾಗಲೂ ನಾನ್ ನ್ಯೂಮರಿಕಲ್ ಫ್ಯಾಕ್ಟ್ ಅಂದರೆ ವರ್ಡ್ಸ್, ಇಮೇಜಸ್ ಇದಕ್ಕೆ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ ರಾದರ್ ದನ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. ಇದಿಷ್ಟು ಬಂದು ಟೈಪ್ಸ್ ಆಫ್ ರಿಸರ್ಚ್. ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಪಾಸಿಟಿವಿಸ್ಟಿಕ್ ಅಪ್ರೋಚ್ ಮತ್ತು ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್. ಇದರಲ್ಲಿ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಅಂದರೆ ಇಟ್ ಈಸ್ ಎ ರಿಸರ್ಚ್ ಅಪ್ರೋಚ್ ದ್ಯಾಟ್ ಬಿಲೀವ್ಸ್ ರಿಯಾಲಿಟಿ ಈಸ್ ಆಬ್ಜೆಕ್ಟಿವ್, measurable and can be discovered through observation, experimentation and facts. ಅಂದರೆ ರಿಯಾಲಿಟಿ ಈಸ್ ಆಬ್ಜೆಕ್ಟಿವ್ ಅಂದರೆ ಪ್ರಾಬ್ಲಮ್ ಅನ್ನುವಂಥದ್ದು ಆಬ್ಜೆಕ್ಟಿವ್ ಆಗಿದೆ. ಫ್ಯಾಕ್ಟ್ಸ್ ಅಂದರೆ ಪ್ರಾಬ್ಲಮ್ ಯಾವಾಗಲೂ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಇರುತ್ತೆ, ಯಾವುದೇ ಪರ್ಸ್ನಲ್ ಒಪಿನಿಯನ್ ಮೇಲೆ ಇರಲ್ಲ ಅಂತ ಹೇಳಿ ಈ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಹೇಳುತ್ತೆ. ಹಾಗೆ ನಾವು ಮೆಷರ್ ಮಾಡ್ಬೋದು ಮತ್ತು ಪ್ರಾಬ್ಲಮಿಗೆ ಸಲ್ಯೂಷನನ್ನು ನಾವು ಅಬ್ಸರ್ವೇಷನ್ ಮೂಲಕ, ಎಕ್ಸ್ಪರಿಮೆಂಟೇಷನ್ ಮೂಲಕ ಮತ್ತು ಕೆಲವೊಂದು ಫ್ಯಾಕ್ಟ್ಸ್ ಮೂಲಕ ಡಿಸ್ಕವರ್ ಮಾಡ್ಬೋದು ಅಂತ ಹೇಳಿ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಹೇಳುತ್ತೆ. ಈ ಅಪ್ರೋಚ್ ಯಾವಾಗಲೂ ಸೈಂಟಿಫಿಕ್ ಮೆಥಡ್ ಮತ್ತು ಇದು ನ್ಯೂಮರಿಕಲ್ ಡೇಟಾನ ಯೂಸ್ ಮಾಡಿ ಯೂನಿವರ್ಸಲ್ ಲಾಸ್ ಏನಿದೆ ಅದರ ಪಾಸಿಟಿವಿಸಮ್ನ ಹುಡ್ಕೋದಕ್ಕೆ ಈ ಅಪ್ರೋಚ್ ಯೂಸ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಇವಾಗ ಒಬ್ಬ ರಿಸರ್ಚರ್ ಅವ್ರು ಏನನ್ನು ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಅಂದರೆ ವೆದರ್ ಸ್ಟಡಿ ಹವರ್ಸ್ ಅಫೆಕ್ಟ್ ಎಕ್ಸಾಮ್ ಸ್ಕೋರ್. ಸ್ಟಡಿ ಹವರ್ಸು ಏನಾದರೂ ಎಕ್ಸಾಮ್ ಸ್ಕೋರ್ ಮೇಲೆ ಅಫೆಕ್ಟ್ ಮಾಡುತ್ತಾ ಅನ್ನೋದನ್ನು ರಿಸರ್ಚ್ ಮಾಡಬೇಕಾದ್ರೆ ಆ ರಿಸರ್ಚರು ಡೇಟಾನ ಕಲೆಕ್ಟ್ ಮಾಡ್ತಾರೆ. 100 ಸ್ಟೂಡೆಂಟ್ಸ್ ಕಡೆಯಿಂದ ಡೇಟಾ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆ 100 ಸ್ಟೂಡೆಂಟ್ಸ್ ಕಡೆಯಿಂದ ಅವರು ಎಷ್ಟು ಹವರ್ಸ್ ಸ್ಟಡಿ ಮಾಡಿದರು ಮತ್ತು ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನುವಂಥದ್ದನ್ನ ಡೇಟಾನ ಕಲೆಕ್ಟ್ ಮಾಡಿ ಮೆಷರ್ ಮಾಡಿ ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ಅಪ್ಲೈ ಮಾಡಿ ಇದರ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಪನ್ನು ಹುಡುಕ್ತಾರೆ. ಇಲ್ಲಿ ರಿಸರ್ಚರ್ ಅಸಂಪ್ಷನ್ನು ನ್ಯೂಟ್ರಲ್ ಆಗಿರುತ್ತೆ ಮತ್ತು ಟ್ರೂತು
ಫುಲ್ ನಾವು ಹುಡುಕಬಹುದು ಅಂತ ಹೇಳಿ ಅವರ ಅಸಂಪ್ಷನ್ ಇರುತ್ತೆ ಅಂತ ಹೇಳೋದೇ ಪಾಸಿಟಿವಿಸ್ಟಿಕ್ ಅಪ್ರೋಚ್. ಇನ್ನು ಮುಂದಿನ ಅಪ್ರೋಚ್ ಬಂದು ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್. ಇದು ಯಾಕೆ ಎಮರ್ಜ್ ಆಯಿತು ಅಂತ ಅಂದರೆ, ರಿಯಾಲಿಟಿ ಅನ್ನುವಂಥದ್ದು ನಾವು ಅಬ್ಸರ್ವ್ ಮಾಡಿರುವುದಕ್ಕಿಂತ ತುಂಬಾ ಡಿಫ್ರೆಂಟ್ ಇರುತ್ತೆ ಅಂತಲೇ ಹೇಳೋದಕ್ಕೆ. ಇಲ್ಲಿ ಕೆಲವೊಂದು ಹ್ಯೂಮನ್ ಬಿಹೇವಿಯರ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಈ ಕಾಂಪ್ಲೆಕ್ಸ್ ಹ್ಯೂಮನ್ ಬಿಹೇವಿಯರಿಂದ ರಿಸಲ್ಟ್ಸು ವೇರಿ ಆಗ್ಬೋದು ಅಂತ ಹೇಳಿ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಹೇಳುತ್ತೆ. ಆದರೆ ಈ ಪೋಸ್ಟ್ ಪಾಸಿಟಿವ್ ಅಪ್ರೋಚ್ ಕೂಡ ಸೈಂಟಿಫಿಕ್ ಮೆಥಡ್ಸ್ ಏನಿದೆ ಮತ್ತು ರಿಸರ್ಚ್ ಪ್ರಾಸೆಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡುತ್ತೆ. ಅದರ ಜೊತೆಯಲ್ಲಿ ಕಂಪ್ಲೀಟ್ ಟ್ರೂತ್ ಏನಿದೆ ಅದನ್ನು ಮೆಷರ್ ಮಾಡೋದು ಡಿಫಿಕಲ್ಟ್ ಅಂತ ಹೇಳಿ, ಹಾಗೆ ರಿಸರ್ಚಲ್ಲಿ ಕೆಲವೊಂದು ಎರರ್ಸ್ ಇರಬಹುದು ಅಂತ ಹೇಳಿ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಹೇಳುತ್ತೆ. ಇದರಲ್ಲಿ ನಾವು ಬೋತ್ ಕ್ವಾಂಟಿಟೇಟಿವ್ ಅಂದರೆ ನಂಬರ್ಸ್ನ ಯೂಸ್ ಮಾಡ್ತೀವಿ, ಡೇಟಾನ ಯೂಸ್ ಮಾಡ್ತೀವಿ, ಜೊತೆಯಲ್ಲಿ ಕ್ವಾಲಿಟೇಟಿವ್ ಆಗಿ ಒಪಿನಿಯನ್ನು, ಇಂಟರ್ವ್ಯೂಸ್ ಇದು ಎರಡೂ ಸಹ ಇನ್ಕ್ಲೂಡ್ ಮಾಡ್ತೀವಿ. ಈಗ ನಾವು ಅದೇ ಎಕ್ಸಾಂಪಲ್ನ ತಗೊಂಡು ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಎಕ್ಸಾಮ್ ಪರ್ಫಾರ್ಮೆನ್ಸ್ ಮತ್ತು ಸ್ಟಡಿ ಹಾರ್ ಎಕ್ಸಾಂಪಲ್ನ ತಗೊಂಡಿದ್ವಿ. ಈ ಎಕ್ಸಾಂಪಲಲ್ಲಿ ಪೋಸ್ಟ್ ಪಾಸಿಟಿವಿಕ್ ಅಪ್ರೋಚ್ ಏನು ನೋಡುತ್ತೆ ಅಂತ ಅಂದರೆ, ಬರೀ ನ್ಯೂಮರಿಕಲ್ ಡೇಟಾ ನೋಡಲ್ಲ, ಅದ್ರ ಜೊತೆಯಲ್ಲಿ ಸ್ಟೂಡೆಂಟನ್ನು ಇಂಟರ್ವ್ಯೂ ಮಾಡಿ ಅವರ ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೆ ಏನು ಮೋಟಿವೇಶನ್ ಇದೆ ಓದೋದಕ್ಕೆ, ಅಂದರೆ ಸ್ಟ್ರೆಸ್ ಆಗ್ತಾ ಇದೆಯಾ ಅವರಿಗೆ, ಮತ್ತು ಫ್ಯಾಮಿಲಿ ಎನ್ವೈರ್ನಮೆಂಟ್ ಏನಾದರೂ ಅಫೆಕ್ಟ್ ಮಾಡ್ತಾ ಇದೆಯಾ, ಈ ರೀತಿಯಾದಂಥ ಕೆಲವೊಂದು ಅಫೆಕ್ಟಿಂಗ್ ಫ್ಯಾಕ್ಟರ್ಸ್ನೂ ಸಹ ಈ ಪೋಸ್ಟ್ ಪಾಸಿಟಿವಿಸಮು ತನ್ನ ರಿಸರ್ಚಲ್ಲಿ ತಗೊಳ್ಳುತ್ತೆ. ಈ ಅಪ್ರೋಚ್ ಯಾವಾಗಲೂ ಏನು ಬಿಲೀವ್ ಮಾಡುತ್ತೆ ಅಂತ ಅಂದರೆ, ರಿಸರ್ಚರ್ ಪರ್ಸ್ಪೆಕ್ಟಿವ್ ಯಾವಾಗಲೂ ಕೆಲವೊಂದು ಇನ್ಫ್ಲೂಯೆನ್ಸಿಂದ ಬಯಾಸ್ ಆಗಿರುತ್ತೆ. ಹಾಗಾಗಿ ಆ ಬಯಾಸನ್ನು ಮಿನಿಮೈಸ್ ಮಾಡಬೇಕೇ ಹೊರತು ಬಯಾಸನ್ನು ತರಬಾರ್ದು ಅಂತ ಹೇಳಿ ಈ ಒಂದು ಅಪ್ರೋಚ್ ಹೇಳುತ್ತೆ. ಅದೇ ಪಾಸಿಟಿವಿಸಮು ಟ್ರೂತೇ ಆಬ್ಸಲ್ಯೂಟ್ ಅಂತ ಹೇಳಿದ್ರೆ, ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚು ಟ್ರೂತ್ ಅನ್ನುವಂಥದ್ದು ಪ್ರಾಬಬಲ್ ಅಂತ ಹೇಳಿ ಕರೆಯುತ್ತೆ. ಪಾಸಿಟಿವಿಸಮ್ ಯಾವಾಗಲೂ ಆನ್ ಫೋಕಸಸ್ ಆನ್ ವಾಟ್ ಕ್ಯಾನ್ ಬಿ ಅಬ್ಸರ್ವ್ಡ್. ಆದರೆ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚು ಅನ್ಸೀನ್ ಫ್ಯಾಕ್ಟರ್ಸ್, ಕೆಲವೊಂದು ಎಮೋಷನ್ಸು, ಕೆಲವೊಂದು ಅನ್ಸೀನ್ ಕಂಟೆಕ್ಸ್ಟನ್ನು ರಿಸರ್ಚಲ್ಲಿ ಇನ್ವಾಲ್ವ್ ಮಾಡಿ ಅದರಿಂದ ಏನಾದರೂ ಬಯಾಸ್ ಆಗಬಹುದು ಅನ್ನೋದನ್ನು ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಹೇಳುತ್ತೆ. ದೇರ್ಫೋರ್ ಪಾಸಿಟಿವಿಸಮ್ ಅನ್ನುವಂಥದ್ದು ರಿಜಿಡ್ ಪ್ರೋಸೆಸ್ ಆಗಿದೆ, ಹಾಗೆ ಸೈಂಟಿಫಿಕ್ ಪ್ರೋಸೆಸ್ ಆಗಿದೆ. ಅದೇ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಅನ್ನುವಂಥದ್ದು ರಿಯಲಿಸ್ಟಿಕ್ ಆಗಿದೆ. ಯಾವುದೇ ಆ ಸೋಷಿಯಲ್ ರಿಸರ್ಚಿಗೆ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಅನ್ನುವಂಥದ್ದು ಯೂಸ್ ಆಗುತ್ತೆ. ಇದಿಷ್ಟು ಪಾಸಿಟಿವಿಸ್ಟಿಕ್ ಮತ್ತು ಪೋಸ್ಟ್ ಪಾಸಿಟಿವಿಸ್ಟಿಕ್ ರಿಸರ್ಚ್ ಬಗ್ಗೆ ಆಗಿತ್ತು.